ಇನ್ನು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಈ ದುರಂತದ ಬಗ್ಗೆ ಏನಾಗಿದೆ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಗಿರೀಶ್ ಲಿಂಗಣ್ಣ ರಕ್ಷಣಾ ವಿಶ್ಲೇಷಕರು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗಿರೀಶ್ ಲಿಂಗಣ್ಣ ಅವರೇ. ನಮಸ್ಕಾರ ಸರ್. ಎಲ್ಲರಿಗೂ ಶಾಕಿಂಗ್ ವಿಚಾರ ಇದು. ನಾವೆಲ್ಲ ದಿಗ್ಭ್ರಾಂತರಾಗಿದ್ದೀವಿ. ಈ ದುರಂತ ಆಗಿದೆ ಅಂತ ಹೇಳಿ ಕೇಳಿ ಏನಾಗಿರ್ಬೋದು ಅಂತ ಹೇಳಿ ತಮ್ಗನ್ಸುತ್ತೆ ಗಿರೀಶ್ ಲಿಂಗಣ್ಣ ಅವರೇ? ನೋಡಿ, ಫಸ್ಟ್ ಬಂದು ಈ ಏರ್ ಕ್ರಾಫ್ಟ್ ಬಂದು ಲಿಯರ್ ಜೆಟ್ ಅಂತ 45 ಅಂತ ಈ ಏರ್ ಕ್ರಾಫ್ಟ್, ಈ ಬೊಂಬಾರ್ಡಿಯರ್ ಕೆನಡಾ ಮೇಕ್ ಇದು. ಈ ಏರ್ ಕ್ರಾಫ್ಟ್ ಅಲ್ಲಿ ಸುಮಾರು 6 ರಿಂದ 8 ಜನ ಓಡಾಡಬಹುದು. ಇಟ್ ಈಸ್ ನಾಟ್ ಲೈಕ್ ಎ ದೊಡ್ಡ ಪ್ಯಾಸೆಂಜರ್ ಏರ್ ಕ್ರಾಫ್ಟ್ ತರ ಇರಲ್ಲ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದ್ರ ಲ್ಯಾಂಡಿಂಗ್ ಸ್ಪೀಡ್ ತುಂಬಾ ಹೈ ಇರುತ್ತೆ. ಈ ತರ ಟರ್ಬೋಪ್ರಾಪ್ ಏರ್ ಕ್ರಾಫ್ಟ್ ಅಲ್ಲಿ ಈ ಲ್ಯಾಂಡಿಂಗ್ ಸ್ಪೀಡ್ ಅಂದ್ರೆ ಇಳಿಬೇಕಾದ್ರೆ ಸ್ಪೀಡ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಏನಾದ್ರು ಒಂದ್ ಸಣ್ಣ ಎರರ್ ಆದ್ರೂ ಸ್ಕಿಡ್ ಆಗಿ ಹಳ್ಳ ತಪ್ಪದಂತೂ ಗ್ಯಾರಂಟಿ. ಯೂಶಲಿ ಇದು ಎಷ್ಟಿರುತ್ತೆ ಲ್ಯಾಂಡಿಂಗ್ ಸ್ಪೀಡ್ ಅಂದ್ರೆ 240 ರಿಂದ 260 ಕಿಲೋಮೀಟರ್ ತನಕ ಇರುತ್ತೆ ಈ ಲ್ಯಾಂಡಿಂಗ್ ಸ್ಪೀಡ್. ಸಣ್ಣ ಪೈಲಟ್ ಎರರ್ ಆದ್ರೂ ಸ್ಕಿಡ್ ಆಗಿ ಅದು ಆಕ್ಸಿಡೆಂಟ್ ಆಗಿ ಬರ್ಸ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿದೆ. ಸೊ ಈಗಿರೋ ಮಾಹಿತಿ ಪ್ರಕಾರ, ಯಾಕಂದ್ರೆ ಆಗಿದ ತಕ್ಷಣ ಏನಾಗತ್ತೆ ಅಂದ್ರೆ ರಿಯಾಕ್ಟ್ ಮಾಡಕ್ಕೆ ಬಹಳ ಕಮ್ಮಿ ಟೈಮ್ ಇರುತ್ತೆ ಲ್ಯಾಂಡಿಂಗ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ. ಸೊ ಅವಾಗ ಏನಾಗತ್ತೆ, ಕ್ರಾಶ್ ಆಗಿ ಆ ಜೆಟ್ ಫ್ಯೂಯಲ್ ತಕ್ಷಣ ಅಂಟ್ಕೊಂಡ್ಬಿಡತ್ತೆ. ಸೊ ಕಮರ್ಷಿಯಲ್ ದೊಡ್ಡ ಪ್ಲೇನ್ ಆದ್ರೆ ಈ ಲ್ಯಾಂಡಿಂಗ್ ಅಲ್ಲಿ ಯಾವಾಗ್ಲೂ ಸ್ಟೇಬಲ್ ಆಗಿರುತ್ತೆ, ಕಂಟ್ರೋಲಿಗೆ ಬೇಗ ಬರುತ್ತೆ. ಬಟ್ ಈ ಸಣ್ಣ ಏರ್ ಕ್ರಾಫ್ಟ್ 5 ಜನ 6 ಜನ ಇದಾರಲ್ಲ, ಅವರು ಬಹಳ ಒಂಥರ ಸೆನ್ಸಿಟಿವ್ ಏರ್ ಕ್ರಾಫ್ಟ್. ಅಂದ್ರೆ ಸ್ಪೀಡ್, ವಿಂಡ್ ಇವೆಲ್ಲ ಬಹಳ ಬೇಗ ಇದ್ರ ಮೇಲೆ ಪರಿಣಾಮಗಳು ಬೀಳ್ತವೆ. ಸೊ ಇದನ್ನ ಲ್ಯಾಂಡ್ ಮಾಡ್ಬೇಕಾದ್ರೆ ಎಲ್ಲಾ ಕಂಡೀಷನ್ ಚೆಕ್ ಮಾಡೇ ಲ್ಯಾಂಡ್ ಮಾಡಬೇಕು. ಸಣ್ಣ ತಪ್ಪಾದ್ರೂ ಇದರಿಂದ ಎಸ್ಕೇಪ್ ಆಗೋದು ಬಹಳ ಕಮ್ಮಿ. ಸೊ ದುರಂತಗಳ ಜಾಸ್ತಿ ಆಗ್ತವೆ ಇಂಥ ಸ್ಮಾಲ್ ಏರ್ ಕ್ರಾಫ್ಟ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ. ಗಿರೀಶ್ ಅವರೇ, ಕೇವಲ ಇದು ಲ್ಯಾಂಡಿಂಗ್ ಆಗೋ ಸಮಯದಲ್ಲೇ ಬ್ಲಸ್ಟ್ ಆಯ್ತು ಅಂತ ಹೇಳಿ ತಮ್ಗನ್ಸುತ್ತಾ, ಅಥವಾ ಟೆಕ್ನಿಕಲ್ ಏನಾದ್ರೂ ಸಮಸ್ಯೆಗಳಾಗಿರ್ಬಹುದಾ, ದೋಷಗಳಾಗಿರ್ಬಹುದು? ನೋಡಿ, ಟೆಕ್ನಿಕಲ್ ಎರರ್ ಆಗಿರ್ಬಹುದು, ಇಂಜಿನ್ ಪ್ರಾಬ್ಲಮ್ ಆಗಿರ್ಬಹುದು. ಏನೇ ತೋರಿಸಿದ್ರು ಅವ್ನು ತಕ್ಷಣ ಲ್ಯಾಂಡಿಂಗ್ ಮಾಡಕ್ ಹೋಗ್ತಾನಲ್ಲ, ಅವಾಗ ಕಂಡೀಷನ್ಸ್ ಹೆಂಗಿರುತ್ತೋ ನಮ್ಗೆ ಗೊತ್ತಿರಲ್ಲ ಅಲ್ಲಿ. ವೆದರ್ ಇಟ್ ವಾಸ್ ಎ ಫೇವರಬಲ್ ಕಂಡೀಷನ್ಸ್ ಫಾರ್ ಲ್ಯಾಂಡಿಂಗ್ ಅಂತ. ನಾನು ಹೇಳ್ದಂಗೆ ದೊಡ್ಡ ಏರ್ ಕ್ರಾಫ್ಟ್ ಆದ್ರೆ ಸ್ಟೆಬಿಲಿಟಿ ಇರುತ್ತೆ ಲ್ಯಾಂಡ್ ಮಾಡ್ಬೇಕಾದ್ರೆ. ಈ ಸಣ್ಣ ಕಾರ್, ಇವಾಗ ಒಂದ್ ಸಣ್ಣ ಕಾರಲ್ಲಿ ಹೈ ಸ್ಪೀಡ್ ಅಲ್ಲಿ ಹೋದಾಗ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಇದೆ ನಿಮ್ಗೆ ಗೊತ್ತಿದೆ ಅಲ್ವಾ? ಅದೇ ದೊಡ್ಡ ಕಾರಲ್ಲಿ ಹೋದ್ರೆ ನೀವು ಬೇಗ ತರ್ತೀರಾ ಅದನ್ನ ಒಂದು ಸ್ಟಾಪೇಜ್ಗೆ. ಸೊ ಅದೇ ತರ ಈ ಸಣ್ಣ ಏರ್ ಕ್ರಾಫ್ಟ್ ಗಳಲ್ಲಿ ಸ್ಕಿಟ್ ಆಗ್ಬಿಟ್ಟು ಬಿದೋಗ್ತವೆ, ಇದು ಸ್ಕ್ರಾಶ್ ಆಗ್ತವೆ. ಸೊ ಏನು ಅಂತ ಇನ್ನು ಕಂಪ್ಲೀಟ್ ತನಿಖೆ ಆಗೋ ತನಕ ನಿಖರವಾಗಿ ಹಿಂಗೆ ಆಗಿದೆ ಅಂತ ಹೇಳಕ್ಕಾಗಲ್ಲ. ಅನಲೈಸ್ ಮಾಡಬಹುದು, ವಿಶ್ಲೇಷಣೆ ಮಾಡಬಹುದು. ಗಿರೀಶ್ ಲಿಂಗಣ್ಣ ಅವರೇ, ಇನ್ನೊಂದು ವಿಚಾರ, ಈಗ ಈ ಸಣ್ಣ ವಿಮಾನಗಳಲ್ಲಿ ಯಾವ ರೀತಿ ಟೆಕ್ನಿಕಲ್ ಇಶ್ಯೂಗಳಾಗಬಹುದು ಅಥವಾ ಯಾವ ರೀತಿ ತಾಂತ್ರಿಕ ದೋಷಗಳು ಸಂಭವಿಸುವ ಸಾಧ್ಯತೆಗಳಿರುತ್ತೆ ಸರ್? ಇಲ್ಲಿ ದೊಡ್ಡ ಏರ್ ಕ್ರಾಫ್ಟ್, ಸಣ್ಣ ಏರ್ ಕ್ರಾಫ್ಟ್, ಈವನ್ ಇದ್ರಲ್ಲೂ ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು, ಇದ್ರಲ್ಲಿ ಫ್ಯೂಯಲ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಇಂಜಿನ್ ಸರಿಯಾಗಿ ಫ್ಯೂಯಲ್ ಹೋಗಿಲ್ದೆ ಇರ್ಬೋದು. ಸೊ ನಾನಾ ಬೇಕಾದಷ್ಟು ಕಾರಣಗಳಿದಾವೆ. ಇಂಥ ನಿಖರವಾದ ಕಾರಣ ಅಂತ ಹೇಳಕ್ ಆಗಲ್ಲ. ದೊಡ್ಡ ಏರ್ ಕ್ರಾಫ್ಟ್ ಅಲ್ಲಿ ಏನೇನ್ ಕಾರಣಗಳಿದಾವೋ ಎಲ್ಲಾ ಕಾರಣಗಳು ಇದ್ರಲ್ಲೂ ಆಗ್ಬೋದು. ಬಟ್ ಇದ್ರಲ್ಲಿ ಏನಂದ್ರೆ ಎಸ್ಕೇಪ್ ಆಗೋದು ಬಹಳ ಕಮ್ಮಿ. ದೊಡ್ಡ ಏರ್ ಕ್ರಾಫ್ಟ್ ಅಲ್ಲಿ ಬೇಗ, ಇದನ್ನು ಡಬಲ್ ಇಂಜಿನ್ ಏರ್ ಕ್ರಾಫ್ಟ್ ಹಂಗ್ ನೋಡಕ್ ಹೋದ್ರೆ. ಬಟ್ ನಾನು ಹೇಳ್ದಂಗೆ ಲ್ಯಾಂಡಿಂಗ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಹಳ್ಳ ತಪ್ಪೋದು ಬಹಳ ಬೇಗ, ಕಂಟ್ರೋಲ್ ತರಕ್ ಆಗಲ್ಲ ಅಷ್ಟು ಫಾಸ್ಟ್ ಆಗಿ. ಸೊ ದಿಸ್ ಮೈಟ್ ಬಿ ಒಂದ್ ಕಾರಣ ನನಗ್ ಕಾಣ್ತಾ ಇರೋದು, ಈಗ ಸಡನ್ ಆಗಿ ಹೇಳ್ಬೇಕಂದ್ರೆ. ಸರ್, ಇಂಥ ವಿಮಾನಗಳಲ್ಲಿ ಆ ಇಂಜಿನ್ ಕೆಪಾಸಿಟಿ ಎಲ್ಲ ಹೇಗಿರುತ್ತೆ, ಮತ್ತೆ ಎಷ್ಟು ಇಂಜಿನ್ಗಳಿರ್ತವೆ, ಮತ್ತೆ ಇದು ಹೇಗೆ ಆಪರೇಟ್ ಆಗ್ತಾ ಇರುತ್ತೆ, ಯಾರು ಇದಕ್ಕೆ ಕಮಾಂಡ್ ಕೊಡ್ತಾ ಇರ್ತಾರೆ, ಯಾರ ಜೊತೆಯಲ್ಲಿ ಕಂಟ್ರೋಲ್ ಇರುತ್ತೆ ಸರ್? ಇದೆಲ್ಲ ಪೈಲಟ್ ಜೊತೆನೆ ಕಂಟ್ರೋಲ್ ಇರುತ್ತೆ. ಆಮೇಲೆ ಇದು ಟ್ವಿನ್ ಇಂಜಿನ್ ಅಂದ್ರೆ ಡಬಲ್ ಇಂಜಿನ್. ಇದು ಕೆಪಾಸಿಟಿ ಎಷ್ಟಿರ್ಬೋದು ಅಂದ್ರೆ ಆಲ್ಮೋಸ್ಟ್ ಏನಂತ ಇನ್ನು ಚೆಕ್ ಮಾಡ್ಬೇಕು. ನಾನು ಕೆಪಾಸಿಟಿ ಬಗ್ಗೆ ನಿಖರವಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ. ಇದು
ಸೊ ಎಷ್ಟು ಕೆಪಾಸಿಟಿ ಇದೆ ಅಂತ ನನಗಿನ್ನು ಅಷ್ಟು ನಿಖರವಾಗಿ ಮಾಹಿತಿ ಇಲ್ಲ. ಇವೆಲ್ಲವೂ ಕೂಡ ಸುಧಾರಿತ ವಿಮಾನಗಳ ಅಥವಾ ಓಲ್ಡ್ ವಿಮಾನವೇ ಇದು ಹೇಗೆ? ಎಲ್ಲ ಎಸ್ಟಾಬ್ಲಿಷ್ಡ್ ಏರ್ ಕ್ರಾಫ್ಟ್ ಗಳೇ ಆಗಿರ್ಲಿ. ಏರ್ ಜೆಟ್ ಎಲ್ಲ ಈ ಬೊಂಬಾರ್ಡಿಯರ್ ಇಸ್ ಅ ವೆರಿ ಎಸ್ಟಾಬ್ಲಿಷ್ಡ್ ಕಂಪ್ನಿ. ಈಗ ಬೋಯಿಂಗ್ ಎಸ್ಟಾಬ್ಲಿಷ್ಡ್, ಏರ್ ಬಸ್ ಎಸ್ಟಾಬ್ಲಿಷ್ಡ್, ಬಟ್ ಅನಾಹುತಗಳು ಈ ತರ ಆಗ್ತವೆ. ದೇರ್ ಆರ್ ವೇರಿಯಸ್ ಕಂಡೀಷನ್ಸ್ ವಿಚ್ ಮೈಟ್ ಬಿ ನಾಟ್ ಇನ್ ದಿ ಹ್ಯಾಂಡ್ಸ್ ಆಫ್ ಪೈಲಟ್ ಆಲ್ಸೋ. ಆ ತರ ಆದ್ರೂ ಆಗ್ಬೋದು. ಸರ್, ಇತ್ತೀಚೆಗೆ ಅಹಮದಾಬಾದ್ ಏರ್ಕ್ರಾಫ್ಟ್ ಅನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ವಿ, ಮತ್ತೆ ಏನಾಯ್ತು ಅನ್ನೋದು ನಾವು ಒಂದಿಷ್ಟು ಸ್ಟಡಿ ಮಾಡಿದ್ವಿ. ಬಹುಶಃ ಆ ಏರ್ಕ್ರಾಫ್ಟ್ ಮತ್ತೆ ಈಗಾಗಿರುವಂತ ದುರಂತ ಇದೆರಡನ್ನು ಕಂಪೇರ್ ಮಾಡ್ತಾ ಹೋದ್ರೆ ಏನೇನಾಗಿರ್ಬೋದು ಅಂತ, ಮತ್ತೆ ಏನೇನ್ ಸಿಮಿಲಾರಿಟಿಗಳಿದೆ ಅಂತ ತಮ್ಗನ್ಸುತ್ತೆ ಸರ್? ಅಲ್ಲ, ಅಹಮದಾಬಾದ್ ಅದು ಟೇಕ್ ಆಫ್ ಅಲ್ಲೇ ಸಡನ್ ಆಗಿ ಇಂಜಿನ್ ಥ್ರಸ್ಟ್ ಕಳ್ಕೊತು, ಮತ್ತೆ ಪ್ರಾಬ್ಲಮ್ ಆಯ್ತು. ಸೊ ದಟ್ ಈಸ್ ಅ ಡಿಫರೆಂಟ್ ಇಶ್ಯೂ. ಇದು ಲ್ಯಾಂಡಿಂಗ್ ಟೈಮ್ ಅಲ್ಲಿ ಆಗಿರುವಂತ ಇಶ್ಯೂ. ಸೊ ಇದು ಅದು ಸೇಮ್ ಆಗಿರ್ಬೋದು ಅಂತ ಹೇಳಕ್ ಆಗಲ್ಲ. ಸೊ ದಟ್ ಮೈಟ್ ಬಿ ಎ ಡಿಫರೆಂಟ್ ಇದು. ಬಟ್ ಸಿ, ದಿಸ್ ಇಸ್ ಆಲ್ ಫಸ್ಟ್ ಇನ್ಫಾರ್ಮೇಶನ್ ವಾಟ್ ವಿ ಆರ್ ಸೀಯಿಂಗ್ ಆನ್ ದ ಮೀಡಿಯಾ. ಅರ್ಥ ಆಯ್ತಾ? ಸೊ ನಾವೇನ್ ಅಲ್ಲಿ ಹೋಗಿ ಇನ್ನು ಅನಾಲಿಸಿಸ್ ಮಾಡಕ್ಕಾಗ್ಲಿ, ತುಂಬಾ ಇದಾಗ್ಲಿ, ಇಟ್ ಟೇಕ್ಸ್ ಟೈಮ್. ನಮ್ಗ ಏನ್ ಫಸ್ಟ್ ನೋಡ್ತಾನೆ ಏನ್ ಅನ್ಸಿರ್ಬಹುದು ಅಂತ ಒಂದು ಟಿವಿಲಿ ನೋಡ್ತಾ ಹಿಂಗಿರ್ಬೋದು ಅಂತ ನಾವ್ ಹೇಳ್ತಾ ಇದೀವಿ ಅಷ್ಟೇ. ಯಾರ ಕೈಲೂ ಹೇಳಕ್ ಆಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಕಂಪ್ಲೀಟ್ ತನಿಖೆ ಆಗತ್ತಂಕ. ಕರೆಕ್ಟ್ ಸರ್. ಈಗ ಲ್ಯಾಂಡಿಂಗ್ ಟೈಮ್ ಅಲ್ಲಿ ಏನೇನು ಇಶ್ಯೂಸ್ ಆಗ್ಬಹುದು, ಏನೇನು ಟೆಕ್ನಿಕಲ್ ಸಮಸ್ಯೆಗಳಾಗಬಹುದು, ಆ ಸಮಯದಲ್ಲಿ ಪೈಲಟ್ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬಹುದು? ಇವಾಗ ವಿಂಡ್ ಅಷ್ಟೊಂದು ಇಲ್ಲ, ವಿಸಿಬಿಲಿಟಿ ಇರುತ್ತೆ. ಇಷ್ಟು ವಿಸಿಬಿಲಿಟಿ ಇದ್ರೇನೆ ಲ್ಯಾಂಡ್ ಮಾಡಕ್ ಆಗೋದು. ವಿಂಡ್ ಸ್ಪೀಡ್ ಇಂಥವೆಲ್ಲ, ಫಾಗ್ ಇದೆಯಾ, ಸ್ನೋ ಇದೆಯಾ, ಈ ತುಂಬಾ ಅನೇಕ ಇದಾವೆ ಅದರ ಲ್ಯಾಂಡಿಂಗ್ ಕಂಡೀಷನ್ಸ್ ಅಲ್ಲಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಲ್ಯಾಂಡ್ ಮಾಡ್ತಾನೆ, ಇಲ್ದಿದ್ರೆ ಅವ್ನು ವಾಪಸ್ ಹೊಟ್ಟೋಗ್ತಾನೆ. ಈಗ ಈ ಲ್ಯಾಂಡ್ ಏನಕ್ ಮಾಡ್ದ ಅನ್ನೋದೊಂದು, ಅಂದ್ರೆ ತಕ್ಷಣ ಲ್ಯಾಂಡಿಂಗ್ ಮಾಡಬೇಕಾಗಿತ್ತು, ಮಾಡ್ದ ಲ್ಯಾಂಡಿಂಗ್. ಬಟ್ ವೆದರ್ ದ ಕಂಡೀಷನ್ ವಾಸ್ ಫೇವರಬಲ್ ಇಲ್ಲ, ಏನಾದ್ರು ಟೆಕ್ನಿಕಲ್ ಇಶ್ಯೂ ಇತ್ತಾ ಏನು ಗೊತ್ತಿಲ್ಲ ನಮ್ಗೆ. ಅದು ಇನ್ನು ಬ್ಲಾಕ್ ಬಾಕ್ಸ್ ಸಿಗ್ಬೇಕು, ಏನೇನ್ ಮಾತುಕತೆ ಇತ್ತು ಲ್ಯಾಂಡಿಂಗ್ ಟೈಮ್ ಅಲ್ಲಿ, ಅದೆಲ್ಲ ಗೊತ್ತಾಗ್ಬೇಕಿಲ್ಲ. ಗಿರೀಶ್ ಲಿಂಗಣ್ಣ ಅವರೇ, ಈಗ ಈ ಟೆಕ್ನಿಕಲ್ ಇಶ್ಯೂ ಆಯ್ತು ಅಂತ ಹೇಳಿ ಆದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಪಾಸಿಬಲ್ ಇದೆಯಾ? ಇಂತ ಇಲ್ಲ, ಯು ನೀಡ್ ಸರ್ಟನ್ ಕಂಡೀಷನ್ಸ್. ಇದ್ರಲ್ಲಂತೂ ಸ್ವಲ್ಪ ಲಾಂಗ್ ರನ್ವೇನೆ ಬೇಕಾಗತ್ತೆ. ಯಾಕಂದ್ರೆ ದೋ ಇಟ್ ಇಸ್ ಅ ಸ್ಮಾಲ್ ಏರ್ಕ್ರಾಫ್ಟ್, ರನ್ವೇ ಬಂದು ಸ್ವಲ್ಪ ಲಾಂಗ್ ಇರ್ಬೇಕಾಗತ್ತೆ. ಅಂದ್ರೆ ಬಿಕಾಸ್ ಸ್ಪೀಡ್ ವಿಲ್ ಬಿ ವೆರಿ ಹೈ. ನೀವ್ ಯಾವ್ದಾರು ಒಂದ್ ಮರಳೆಲ್ಲ ಮಣ್ಣೆಲ್ಲ ಮಾಡಕ್ ಹೋದ್ರೆ ಅದು ಕಚ್ಕೊಂಡ್ಬಿಡುತ್ತೆ ಆ ಸ್ಪೀಡ್ ಅಲ್ಲಿ. ಹಂಗೆಲ್ಲ ಮಾಡಕ್ ಆಗಲ್ಲ. ಯು ನೀಡ್ ಅ ಪ್ರಾಪರ್ ಅಂದ್ರೆ ಒಂದು ಈವನ್ ಈಗ ಹೈವೇಗಳು, ಈ ಉತ್ತರ ಪ್ರದೇಶ ಹೈವೇನೆ ಮಾಡಿದ್ದಾರೆ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಅಂತ. ಆ ತರ ಇಟ್ ಶುಡ್ ಬಿ ಏನಂತ ಹೇಳಿದ್ರೆ ಟೆಕ್ನಿಕಲಿ ಫೀಸಿಬಿಲಿಟಿ ಇರ್ಬೇಕು ಅದ್ ಲ್ಯಾಂಡ್ ಆಗಕ್ಕೆ. ರನ್ವೇಸ್ ಸ್ವಲ್ಪ ಲಾಂಗ್ ಇರ್ಬೇಕು. ಬಾರಾಮತಿ ಸುಮಾರು ಓಡಾಡ್ತಿದ್ದಂತ ಜಾಗ, ಪೊಲಿಟಿಷಿಯನ್ಸ್ ಗಳು ಓಡಾಡ್ತಿದ್ದಂತ ಜಾಗ, ಸುಮಾರು ಏರ್ಕ್ರಾಫ್ಟ್ ಗಳು ಹೋಗಿರ್ತವೆ, ಈ ತರ VIP ಏರ್ಕ್ರಾಫ್ಟ್ ಗಳು. ಮೇ ಬಿ ದೇ ವುಡ್ ಹ್ಯಾವ್ ಟೇಕನ್ ಎ ಸಫಿಶಿಯಂಟ್ ಥಿಂಗ್ಸ್ ಟು ಡೂ ದಿಸ್ ಲಾಂಗ್ ರನ್ವೇ ಇಟ್ಕೊಳ್ಳೋದು, ಅದೆಲ್ಲ ಮಾಡಕ್ಕೆ. ಕರೆಕ್ಟ್. ಈಗಿನ ವೆದರ್ ಇದೆಯಲ್ಲ ಸರ್, ಈ ಸಮಯದ ವೆದರ್ ಹವಾಮಾನ ವೈಪರೀತ್ಯದಿಂದಾಗಿಯೂ ಕೂಡ ಏನಾದ್ರೂ ಕ್ರಾಶ್ ಆಗುವಂತ ಸಾಧ್ಯತೆಗಳು ಆಗಲ್ಲ. ಪ್ರಾಬಬ್ಲಿ ತುಂಬಾ ಪುವರ್ ವಿಸಿಬಿಲಿಟಿ ಇತ್ತೇನೋ, ನನಗೆ ಗೊತ್ತಿಲ್ಲ. ಸೊ ಅದು ಆಗಿರ್ಬೋದು, ಹೇಳಕ್ ಆಗಲ್ಲ. ಏನಾದ್ರೂ ಹಕ್ಕಿ ಪಕ್ಷಿ ಅಡ್ಡ ಬಂದು ಆ ರೀತಿ ಏನಾದ್ರೂ ಕ್ರಾಶ್ ಆಗಿರ್ಬೋದಾ? ಸಾಧ್ಯತೆಗಳಿರುತ್ತಾ? ಇರ್ಬೋದು, ಹೇಳಕ್ಕಾಗಲ್ಲ. ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು, ಹಕ್ಕಿ ಹೊಡೆದು ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು. ನಾನೆಲ್ಲ ಇಟ್ಸ್ ಅಂಡ್ ಬಟ್ಸ್ ಹಿಂಗೆ ಆಗಿರ್ಬೋದು ಅಂತ ಅಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಏನೇನ್ ಪಾಸಿಬಿಲಿಟಿ ಇದೆಯೋ ಅದನ್ನೆಲ್ಲ ಹೇಳ್ತಾ ಇದೀನಿ ಅಷ್ಟೇ. ಇಟ್ ಶುಡ್ ನಾಟ್ ಬಿ ಟೇಕನ್ ದಟ್ ಹಿಂಗೆ ಆಗಿದೆ ಅಂತ. ಬಟ್ ಐ ಆಮ್ ಟೆಲ್ಲಿಂಗ್ ಯು ದ ಪಾಸಿಬಿಲಿಟೀಸ್ ಅಷ್ಟೇ ನಿಮ್ಗೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಇಷ್ಟೊತ್ತು ಮಾತಾಡಿದಕ್ಕೆ.